ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಪುಂಡೆ ಪಲ್ಯ ಚಟ್ನಿ ಹೆಂಗೆ ಮಾಡೋದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ, ಸಿಂಪಲ್ಲಾಗಿ ಭಾಳ ಏನಿಲ್ಲ, ಇದು ಈಸಿಯಾಗಿ ಮಾಡ್ಬೋದು. ಇವಾಗ ಹಸಿಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಹಂಚಿನಾಗ ಹಾಕಿ ಎಣ್ಣೆ ಹಾಕಿ ಹುರ್ಕೋಬೇಕು. ಇದನ್ನು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ತುಂಬ ಮಿಸ್ ಮಾಡ್ಕೋತೀನಿ ನಮ್ಮ ಅಜ್ಜಿನ. ಇವಾಗ ಹುರಿದಿಟ್ಕೊಂಡಿದ್ದೀನಿ. ಒಂದು ಸೈಡಿಗೆ ಬೋಗನಲ್ಲಿ ಬಾಣಲೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕಿದರೆ ಜಲ್ದಿ ಕುದಿಯುತ್ತೆ. ಮೆಂತ್ಯ ಪಲ್ಯ ಹಾಕಿದರೆ ಮೆಂತ್ಯ ಕಾಳು. ಆಮೇಲೆ ಇವಾಗ ತೊಳೆದಿಟ್ಕೊಂಡಿರೋದು ಪುಂಡೆ ಪಲ್ಯ ಹಾಕ್ತಾಯಿದ್ದೀನಿ. ಚಟ್ನಿ ಕುದಿಸಿ ಮಾಡ್ತಾಯಿರೋದು. ಹುರಿದು ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ನಾನು ಕುದಿಸಿ ಮಾಡ್ತಾಯಿದ್ದೀನಿ. ಇವಾಗ ಹಾಕಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಇದನ್ನು ಮೆಂತ್ಯ ಹಾಕಿ ನೋಡಿ, ಕಲರ್ ಚೇಂಜ್ ಆಯ್ತು. ಇವಾಗ ಕುದೀತಾ ಇದೆ ಪುಂಡೆ ಪಲ್ಯ. ಈ ಸೈಡ್ ಹಂಗೆ ಹುರ್ಕೊಳ್ಳೋ ನೋಡಿ, ಹುರಿದಿದ್ದಾವೆ ಮೆಣಸಿನ್ಕಾಯಿ. ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ನೋಡಿ ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ. ಇವಾಗ ಕುದೀತಾ ಇದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಈಸಿಯಾಗಿ ಮಾಡ್ಬೋದು. ನಾನು ಕಡ್ಬದ ಕಲ್ಲಲ್ಲಿ ಕುಟ್ತಾಯಿದ್ದೀನಿ ಇವತ್ತು. ಚೆನ್ನಾಗಿರುತ್ತೆ. ಮಿಕ್ಸರಲ್ಲಿ ಆದರೆ ಚೆನ್ನಾಗಿರಲ್ಲ. ಕಡ್ಬದ ಕಲ್ಲಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಮೊದಲು ಜಜ್ಕೊಳ್ಳೋಣ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದರಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಳ್ಳಿ ಸಣ್ಣಗೆ. ಕಲ್ಲಿನಲ್ಲಿ ಕುಟ್ತಾಯಿದ್ದೀನಿ ಇವತ್ತು ಪುಂಡೆ ಪಲ್ಯ ನಾನು. ಚೆನ್ನಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸಣ್ಣಗೆ ಕುಟ್ಕೋಬೇಕು, ಇದನ್ನು ಹರ್ಕೋಬೇಕು. ಅದೇನು ಜಲ್ದಿ ಆಗುತ್ತೆ, ಕಲ್ಲಲ್ಲಲ್ವ, ಜಲ್ದಿ ಕುಟ್ಟಿದ್ರೆ ಸಣ್ಣ ಆಗುತ್ತೆ. ಸಣ್ಣಗೆ ಕುಟ್ಕೊಂಡು ನೀರೆಲ್ಲ ಬಸ್ಕೊಂಡು ಹಾಕ್ಕೋಬೇಕು ಇದಕ್ಕೆ. ನಾನು ನೋಡಿ ತಣ್ಣೀರು ಹಾಕಿ ಎಲ್ಲ ನೀರನ್ನು ಬಸ್ತಿದ್ದೇನೆ. ಇವಾಗೆಲ್ಲ ಪುಂಡೆ ಪಲ್ಯ ಕುಸಿರೋದನ್ನು ಹಾಕ್ಬೇಕು ಕಲ್ಲಾಗ. ಎಲ್ಲ ಹಿಂಡಿ ತಕ್ಕೊಳ್ಳಿ, ಇಲ್ಲಾಂದರೆ ನೀರು ಉಳಿಯುತ್ತೆ. ಅಷ್ಟು ಸವರಿ ಎಲ್ಲ ಹಿಂಡಿ, ನೀರಿರಲ್ದಂಗೆ ಎಲ್ಲ ಹಿಂಡ್ಕೋಬೇಕು. ಅದನ್ನು ತಣ್ಣೀರಲ್ಲಿ ಹಾಕಿಟ್ಟಿದ್ದೆ ನಾನು ಕುದಿಸ್ಕೊಂಡು. ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕಿ ಸಣ್ಣಗೆ ಕುಟ್ಕೋಬೇಕು ಇದನ್ನು ಅದ್ರ ಜೊತೆ. ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೈತಿ, ಇವಾಗ ಮತ್ತೇನು ಹಾಕೋದು ಬೇಕಾಗಿಲ್ಲ. ಇವಾಗ ಕುಟ್ತಾ ಇದ್ದೀನಿ ನೋಡಿ. ಮೊದಲೇ ಎಲ್ಲ ಹಾಕ್ಕೊಂಡಿದ್ವಿ ಸಣ್ಣಗೆ. ಇವಾಗ ಪುಂಡೆ ಪಲ್ಯ ಕುದ್ದಿರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುಟ್ಕೋಬೇಕು. ಒಂದು ಸಾರಿ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಬಿಸಿ ರೊಟ್ಟಿ, ಕೆಂಪು ಚಟ್ನಿ, ಆಮೇಲೆ ಪುಂಡೆ ಪಲ್ಯ, ಎಣ್ಣೆ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟು. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬುವುದೇ ಧನ್ಯವಾದಗಳು. ಹೀಗೆ ಸಪೋರ್ಟ್ ಇರಲಿ ಯಾವಾಗಲೂ ನಿಮ್ಮದು. ಇವಾಗೆಲ್ಲ ಸವರ್ಕೊಂಡು ತೆಗಿತಾ ಇದ್ದೀನಿ. ಆಯ್ತು, ಇವಾಗ ಸಣ್ಣ ಆಗಿದೆ. ಹೈಪ್ ಮಾಡೋದು ಮರಿಬೇಡಿ. ಹೊಸ್ದಾಗಿರೋರು ಯಾರೆಲ್ಲ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವಾಗ ರೆಡಿ ಟು ಈಟ್ ಪುಂಡೆ ಪಲ್ಯ ಚಟ್ನಿ ಹೇಗಿದೆ ಅಂತ ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಯಾರೆಲ್ಲ ನೋಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.